ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಸುದ್ದಿವಾಹಿನಿ ಸುದೀಕ್ಷಾ ನ್ಯೂಸ್ ಕನ್ನಡ. ಅಸ್ಪೃಶ್ಯತೆ ಎಂಬ ಸಾಮಾಜಿಕ ತಾರತಮ್ಯಕ್ಕೆ ತೆರೆ ಎಳೆಯುವ ಮಹತ್ವದ ಬೆಳವಣಿಗೆ ತೇರದಾಳ ತಾಲೂಕಿನ ತಮದೆಡ್ಡಿ ಗ್ರಾಮದಲ್ಲಿ ನಡೆದಿದೆ. ಕಳೆದ 15 ದಿನಗಳಿಂದ ಮಡುಗಟ್ಟಿದ್ದ ಅಸ್ಪೃಶ್ಯತೆ ವಿವಾದಕ್ಕೆ ಇಂದು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಂತಿಯುತ ಅಂತ್ಯ ಕಂಡಿದೆ. ಗ್ರಾಮದಲ್ಲಿನ ಎಲ್ಲಾ ಸಮುದಾಯದ ಜನರು ಸಾಮೂಹಿಕವಾಗಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸುವ ಮೂಲಕ ಸಹೋದರತೆ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿದರು. ಅಲ್ಲದೆ ದಲಿತ ಸಮುದಾಯದವರಿಗೆ ಕ್ಷೌರ ಕಟಿಂಗ್ ಮಾಡುವ ಮೂಲಕ ಸಮಾನತೆಯ ಸಂಕೇತಾತ್ಮಕ ನಡೆ ಕೈಗೊಳ್ಳಲಾಯಿತು. ತಮದಡ್ಡಿ ಗ್ರಾಮದಲ್ಲಿ ನಡೆದ ಸರ್ವಧರ್ಮ ಶಾಂತಿ ಸಭೆಯಲ್ಲಿ ಗ್ರಾಮದ ಗಣ್ಯರು ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಭಾಗವಹಿಸಿದ್ದರು. ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್, ಡಿವೈಎಸ್ಪಿ ರೋಷನ್ ಜಮೀರ್ ಸಯ್ಯದ್, ತೇರದಾಳ ತಹಸೀಲ್ದಾರ್ ವಿಜಯಕುಮಾರ್ ಕಡಕೋಳ, ಬನಹಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವಾದಿ, ಸಿಆರ್ಸಿಎಲ್ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಪಿಡಿಒ ಉಪಸ್ಥಿತರಿದ್ದರು. ಸಭೆಯಲ್ಲಿ ದಲಿತರಿಗೆ ನಡೆದ ತಾರತಮ್ಯವನ್ನು ಖಂಡಿಸಿ ಮುಂದೆಯೂ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಕಳೆದ 5 ವರ್ಷಗಳಿಂದ ಪಂಚಾಯತ್ಗೆ ಬಂದ ಎಸ್ಸಿ/ಎಸ್ಟಿ ಅಭಿವೃದ್ಧಿ ಅನುದಾನದ ವಿವರಗಳನ್ನು ಬಹಿರಂಗಪಡಿಸುವಂತೆ ದಲಿತ ಸಂಘಟನೆಗಳು ಆಗ್ರಹಿಸಿವೆ. ವರ್ಷಕ್ಕೆ ಕನಿಷ್ಠ 1 ಸಭೆಯಾದರೂ ಕರೆಯದೆ ದೂರವಾಣಿ ಕಳೆಗಳಿಗೆ ಸ್ಪಂದಿಸದೆ ಪಿಡಿಒ ಉದ್ದಟತನ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅನುದಾನದಲ್ಲಿ ಅವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ಪಿಡಿಒ ಅಮಾನತ್ತಿಗೆ ಒತ್ತಾಯಿಸಿದ ಪರಿಣಾಮ ಸಭೆಯಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ಸ್ಥಳಕ್ಕೆ ಹಾಜರಿದ್ದ ಉಪವಿಭಾಗಾಧಿಕಾರಿ ಮತ್ತು ಡಿವೈಎಸ್ಪಿ ದಲಿತ ಮುಖಂಡರನ್ನು ಸಮಾಧಾನಪಡಿಸಿ ಪಿಡಿಒ ವಿರುದ್ಧ ಸಮಗ್ರ ತನಿಖೆಗೆ ಆದೇಶಿಸುವ ಭರವಸೆ ನೀಡಿದರು. ನಂತರ ಪರಿಸ್ಥಿತಿ ಶಾಂತಗೊಂಡು ಎಲ್ಲರೂ ಸಾಮೂಹಿಕವಾಗಿ ದೇವರ ದರ್ಶನ ಮಾಡುವ ಮೂಲಕ ಸಾಮರಸ್ಯದ ಸಂದೇಶ ನೀಡಿದರು. ಒಟ್ಟಾರೆ ತಮದಡ್ಡಿ ಗ್ರಾಮದಲ್ಲಿ ನಡೆದ ಈ ಬೆಳವಣಿಗೆ ಅಸ್ಪೃಶ್ಯತೆ ವಿರುದ್ಧ ಸಮಾಜ ಒಂದಾಗಿ ನಿಲ್ಲಬಹುದೆಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸುದೀಕ್ಷಾ ನ್ಯೂಸ್ ಕನ್ನಡ. ಧನ್ಯವಾದಗಳು. ಪ್ರತಿ 3 ತಿಂಗಳಿಗೊಮ್ಮೆ ನಾವು ಅಟ್ರಾಸಿಟಿ ಮೀಟಿಂಗ್ ಅನ್ನ ಮಾಡ್ತೀವಿ. ಇಡೀ ಉಪವಿಭಾಗ ಮಟ್ಟದ ಸಭೆಯನ್ನ ನಾವು ಮಾಡ್ತೀವಿ. ಸಾರ್ವಜನಿಕರಾಗಿ ಪ್ರತಿನಿಧಿಗಳನ್ನ ನೇಮಕನೂ ಮಾಡಿರ್ತಾರೆ. ಅಂದರೆ ಸಾರ್ವಜನಿಕ ಜನರನ್ನ ರಿಪ್ರೆಸೆಂಟ್ ಮಾಡುವಂತಹವರನ್ನ ಆಯಾ ತಾಲೂಕಿನಲ್ಲಿ ಇಬ್ಬರಿಬ್ಬರಂದ್ರೆ ನೇಮಕನೂ ಮಾಡಿದ್ದೀವಿ. ಅವರನ್ನ ನಾಮಿನೇಟೆಡ್ ಮೆಂಬರ್ಸ್ ಅಂತ ಕರೀತೀವಿ. ಈ ಉಪವಿಭಾಗ ಮಟ್ಟದ ಸಭೆಯಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಚರ್ಚೆ ಮಾಡೋದು ಏನು ಅಂತಂದರೆ, ಈ ಎಲ್ಲ ಗ್ರಾಮಗಳಲ್ಲೂ ಕ್ಷೌರಿಕ ಕಟಿಂಗ್ ಶಾಪ್ಸ್ ಏನಿದಾವೆ ಅವುಗಳನ್ನು ಸಮಾನತೆಯ ದೃಷ್ಟಿಯಿಂದ ಮಾಡ್ತಿದ್ದಾರೋ ಇಲ್ಲೋ, ಮಾಡ್ತಿಲ್ಲ ಅಂತಂದರೆ ಅವರಿಗೆ ನೋಟಿಸನ್ನು ನೀಡೋದು, ಪಂಚಾಯಿತಿ ಮೂಲಕ ಅವರಿಗೆ ತಾಕೀತು ಎಚ್ಚರಿಕೆ ನೋಟಿಸನ್ನು ಕೊಡೋದನ್ನು ನಾವು ಪ್ರಾರಂಭದಲ್ಲೇ ಮಾಡಿದ್ವಿ. ಮೊದಲನೇ ಸಭೆಯಲ್ಲೇ ನಾವು ಮಾಡಿದ್ವಿ. ಅದಾದಮೇಲೆ ಜಮಖಂಡಿಯ ಒಂದು ಭಾಗದಲ್ಲಿ ನಮಗೆ ಆ ರೀತಿಯಾದಂತಹ ದೂರುಗಳು ಕಂಡುಬಂದು ಅವುಗಳನ್ನ ಸಹ ನಿವಾರಣೆ ಮಾಡಿದ್ವಿ. ಆ್ಯಂಡ್ ನಾಮಿನೇಟೆಡ್ ಮೆಂಬರ್ಸ್ಗೆ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತ ಬಂದಿದ್ದೆ. ಈ ರೀತಿ ಅಂದರೆ ಈಗ ನೀವೆಲ್ಲರೂ ಒಗ್ಗಟ್ಟಾಗಿ 17ನೇ ತಾರೀಕಿಗೆ ಬಂದು ನನಗೆ DSPಗೆ ತಹಶೀಲ್ದಾರ್ಗೆ ಮನವಿ ಅಂತೇನೋ ಮಾಡ್ಕೊಂಡ್ರಿ. ಯಾಕೆ ಲಾಸ್ಟ್ ಸುಮಾರು ಒಂದು 10-20 ವರ್ಷಗಳ ಅಥವಾ ಆಲ್ಮೋಸ್ಟ್ ಒಂದು 50-60 ನಮ್ಮ ಸ್ವಾತಂತ್ರ್ಯ ಬಂದಾಗಿನ ಉಪಾಧ್ಯಕ್ಷರದ್ದು ಕಾಯ್ದೆ ಪ್ರಕಾರವಾಗಿ ಮಾಡಬೇಕು, ಹಾಗೆ ಉತ್ತರಗಳನ್ನು ಕೊಡಬಾರ್ದು ಹೆಡ್ ಮಾಸ್ಟರ್ ಅವರೇ. ಇನ್ನು ಮೇಲಿಂದ ನಾವು ಮಾಡ್ತೀವಿ, 2 ವರ್ಷದ ನಮಗೆ ಮಾಹಿತಿ ಐತಿ. ನೋ, ಅದು ಉತ್ತರ ಅಲ್ವೇ ಅಲ್ಲ. ನೀವು ಒಬ್ಬ ರೆಸ್ಪಾನ್ಸಿಬಲ್ ಕುರ್ಚಿ ಮೇಲೆ ಕೂತ್ಕೊಂಡಾಗ ಯು ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್. 101 ಮಕ್ಕಳಲ್ಲಿ ಎಸ್ಸಿ ಇದ್ದಾರಂತಂದ್ರೆ ನಾವು ಯಾಕೆ ಅಧ್ಯಕ್ಷ ಉಪಾಧ್ಯಕ್ಷ? ಸಾಮರಸ್ಯತೆ ಬದುಕನ್ನು ಇಲ್ಲಿ ಬದುಕಬೇಕು. ಯಾವಾಗಲೂ ಭಾವೈಕ್ಯತೆಯಿಂದ ಇರಬೇಕು. ಯಾವಾಗಲೂ ಇಲ್ಲಿ ಒಬ್ಬರನ್ನ ಬಿಟ್ಟು ಒಬ್ಬರನ್ನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಜಾತಿ ವ್ಯವಸ್ಥೆ ಯಾವ ರೀತಿ ಬಂತು? ನಾವು ಮಾಡ್ತಕ್ಕಂಥ ಕುಲಕಸುಬಿನ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಆಯಿತು. ಇವತ್ತೆಲ್ಲರಲ್ಲಿ ನಾವು ತೆಗೆದು ನೋಡಿದ್ರೆ ಬ್ಲಡ್ ಗ್ರೂಪ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೇಮೇ ಇದ್ದಾವೆ. 4 ಬ್ಲಡ್ ಗ್ರೂಪ್ ಬಿಟ್ಬಿಟ್ಟು ಏನಾದರೂ XYZ ABCD ಆ ರೀತಿ ಏನಾದ್ರು ಇದಾವ? ಇಲ್ಲ. ತಾರತಮ್ಯ ಯಾಕೆ ಆಯ್ತು? ಶತಶತಮಾನಗಳಿಂದ ಹಿಂದೆ ನಡೆದಿರ್ತಕ್ಕಂಥ ಇದು ಅವೆಲ್ಲ ಮುಗಿದೋದಂಥ ಅಧ್ಯಾಯ ಆಯಿತು. ಈಗ ನಾವು ಆಧುನಿಕ ಭಾರತದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ನಾವು ದ ಬ್ಯೂಟಿ ಆಫ್ ಡೆಮಾಕ್ರಸಿ ಇಲ್ಲೇ ನೋಡ್ಬೋದು ನೀವು. ನಾವು ಇಲ್ಲಿ ಕುತ್ಕೊಂಡಿದ್ದೀವಲ್ಲ, ಇಲ್ಲೆಲ್ಲರೂ ಕೂಡ ಒಂದೊಂದು ಸಮುದಾಯದವರೇ ಇದ್ದೀವಿ. ಅಂದರೆ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಒಂದು ಇದ್ರ ಮೇಲೆ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅನಂತರ ಯುಗಾದಿ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಕುಸ್ತಿ ಹಾಗೂ ಇತರ ಸ್ಪರ್ಧೆಗಳು ನಡೆದಾಗ ದಲಿತರನ್ನು ವೇದಿಕೆ ಮೇಲೆ ಆಹ್ವಾನಿಸೋದಿಲ್ಲ. ಯಾಕ್ರಿ? ಏನು ಸಮಸ್ಯೆ ಇದೆಯಪ್ಪ? ಅವರೇನೋ ಮೇಲ್ಗಡೆ ಬಂದು ಕುತ್ಕೊಂಡ್ರೆ ನಿಮ್ದು ಗೌರವ ಏನಾದ್ರು ಕಡಿಮೆ ಆಗುತ್ತಾ? ಆ ರೀತಿ
ಅಟ್ರಾಸಿಟಿ ಕೇಸ್ ಆಗುತ್ತೆ ಅಂತೇಳಿ ಪರಿಜ್ಞಾನ ಇದನ್ನ ಇಲ್ಲ ಇದಕ್ಕೆ. ಅದು ಶಿಕ್ಷೆ ಎಷ್ಟು ಹೆಂಗೆ ಗೊತ್ತಿಲ್ಲ ಸರ್ ಅವ್ರಿಗೆ. ಆ ರೀತಿ ಇಂಥ ಪದಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ, ಸುಮ್ಮನೆ ಅನವಶ್ಯಕವಾಗಿ ಮತ್ತೆ ಕಾನೂನಿನ ಇದಕ್ಕೆ ನೀವೆಲ್ಲ ಒಳಗಾಗ್ತೀರಿ. ಅಂಥವೆಲ್ಲ ಬೇಕಾಗಿಲ್ಲ ಅವೆಲ್ಲ. ಏನು ಈ ಹಿಂದೆ ಏನಾದರೂ ನೀವು ಇದು ಆಡು ಭಾಷೆ ಅಂತೇಳಿ ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಬಿಟ್ಬಿಡಿ, ಅದನ್ನ ನಾಳೆಯಿಂದ ಯೂಸ್ ಮಾಡಬೇಡಿ ಅಂತ ವರ್ಡ್ಸ್ನ. ಸರಿ, ಇಂಥ ಪಾಯಿಂಟ್ಸ್ಗಳು ಏನಿದಾವೆ ತಾವೆಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ರ. ಇನ್ನೊಂದು ಏನಿದೆ, ತಮ್ಮದಡ್ಡಿ ಗ್ರಾಮದ ಸಾರ್ವಜನಿಕ ದೇವಾಲಯಗಳ ಹಳೆ ಟ್ರಸ್ಟ್ ಸಮಿತಿ ಬದಲಾವಣೆ ಮಾಡಬೇಕಂತಿದೆ. ಅದು ತಮ್ಮ ತಹಶೀಲ್ದಾರ್ ಅವರು ನೋಡಿ ಅದನ್ನ ಏನು ಟೆಂಪಲ್ಸ್ ಇಂಥ ಪಾಯಿಂಟ್ಸ್ಗಳು ಎಲ್ಲರಿಗೂ ಕೂಡ ಯಾವ ರೀತಿ ಕಟಿಂಗ್ ಮಾಡ್ತಾರೆ ನೀವು ಕೂಡ ಅವ್ರಿಗೆ ಮಾಡ್ಬೇಕು. ಮಾಡದೇ ಇದ್ರೆ ಕ್ಲೋಸ್ ಮಾಡಿಸ್ಬಿಡ್ತಾರೆ ಪರ್ಮನೆಂಟ್ ಆಗಿ. ಯಾರು ಮಾಡಿಸ್ಕೊಳ್ಳೋದು ಯಾವ ಅಂಗಡಿಗೆ ಇರಬಾರ್ದು ಅಂತ ಅರ್ಥ ಮಾಡ್ತೀನಿ. ಗೊತ್ತಾಯ್ತಾ? ಅಲ್ಲ ಆಯ್ತು, ಅದು ಕೇಳಿ ಬಿಡಿ ಆಯ್ತು. ಈಗ ನಿಮಗೆ ಗೊತ್ತು ಅಥವಾ ಗೊತ್ತಿಲ್ಲ ಅದನ್ನ ಮಾಡಿರ್ಬೋದು, ಗೊತ್ತಾಯ್ತಾ? ಇನ್ನು ಮುಂದೆ ಏನಿದೆ, ಇವತ್ತಿಂದಾನೆ ಎಲ್ಲರಿಗೂ ಕೂಡ ಅಲೋ ಮಾಡ್ಬೇಕು. ಇಲ್ಲ ನಿಮಗೆ ಮಾಡಕ್ ಆಗದೆ ಇದ್ರೆ ಶಾಪ್ ಕ್ಲೋಸ್ ಮಾಡಿ. ಇನ್ನು ಮೇಲೆ ಆಗದೆ ಇದ್ರೆ ಈಗ ಒಂದ್ ನಿಮಿಷ ಇರ್ರಿ. ಹಾ, ಕ್ಲೋಸ್ ಮಾಡಿದ್ರೆ ಅಂದ್ರೆ ಮತ್ತೆ ಅವನು ಇನ್ನೊಂದು ಊರಾಗ ಹೋಗಿ ಯತ್ನ ಮಾಡ್ತಾನೆ. ಯಾರು ಕ್ಲೋಸ್ ಮಾಡಿ ಮತ್ತೆ ಒಳಗೆ ಹಾಕೋದ್ರಿ. ಅಲ್ಲ ಮಾಡೋಣ, ಆಯ್ತು ಒಂದೊಂದೇ ಮಾಡೋಣ. ಈಗ ಒಂದ್ ಕೆಲಸ ಮಾಡಿ, ಯಾರನ್ನ ಕಟಿಂಗ್ ಮಾಡ್ತಾರ ಒಂದ್ ಇಬ್ರು ಹುಡುಗರು ಇದ್ರೆ ರೆಡಿ ಮಾಡಿ ಅದನ್ನ ಕಟಿಂಗ್ ಮಾಡಿಸ್ತೀನಿ. ಗೊತ್ತಾಯ್ತಾ? ನೀವು ಇಲ್ಲೇ ಇಬ್ರು ಕಟಿಂಗ್ ಮಾಡಿ ತೋರಿಸಿ. ಈಗಲೇ ಆಗ್ಬೇಕದು ಕೆಲಸ. ಆಗ್ಬೋದಾ? ಯಾರು ಇಲ್ಲ ಇಲ್ಲ ಇದು ಕುತ್ಕೋ ನೀನು. ಮಾತಾ ಮಾಡ ಮರಿ. ನಾನು ಪ್ರತಿದಿನದ ಹೇಳ್ತಾ ಇರೋದು 365 ಡೇಸ್. ಗೊತ್ತಾಯ್ತಾ? ತಾರತಮ್ಯ ಇಲ್ಲ. ಆ ರೀತಿ ಇದ್ರೆ ನಾನೇ ಬರ್ತೀನಿ ಇಲ್ಲಿ. ಏನೋ ಆ ರೀತಿ ಇದ್ರೆ ಒಂದು ಫೋನ್ ಮಾಡೋ ಬರ್ತೀನಿ. ಏನೋ ನೀನ್ ಯಾವಾಗ ಓಪನ್ ಮಾಡ್ತೀವಿ ಅವಾಗ ಮಾಡು. ಗೊತ್ತಾಯ್ತಾ? ಅಲ್ಲ ಯಾವ್ದಕ್ಕೆ ಇರುತ್ತೆ ಅದಕ್ಕೆ. ಈಗ ನಿಮ್ಮೂರಲ್ಲಿ ಯಾವ ಜಾತ್ರೆ ಬರುತ್ತಲ್ಲ, ನಮಗ್ ಒಂದು 3-4 ದಿನ ಮುಂಚೆ ತಿಳಿಸಿ, ನಾವು ಫ್ರೀ ಮಾಡ್ಕೊಂಡು ಬರ್ತೀವಿ. ನಮ್ಮೊಟ್ಟಿಗೆ ಎಲ್ಲರೂ ಊಟ ಮಾಡೋಣ. ಆಯ್ತಾ? AC ಮೇಡಮ್ ಅವ್ರು ಇರ್ತಾರೆ, ತಹಶೀಲ್ದಾರ್ ಇರ್ತಾರೆ, ಸಮಾಜ ಕಲ್ಯಾಣ ಇರ್ತಾರೆ, ನಾವೆಲ್ಲರೂ ಇರ್ತೀವಿ. ಎಲ್ಲರೂ ಸೇರಿ ಒಟ್ಟಾಗಿ ಊಟ ಮಾಡೋಣ. ಸಹಕಾರಿ ಸಂಘ ಸಂಸ್ಥೆಗಳ ದೇವರ ಜಾತ್ರೆ ನಿಮಿತ್ತ ಶುಭ ಕೋರುವ ಸಂದರ್ಭದಲ್ಲಿ ಬ್ಯಾನರ್ಗಳಲ್ಲಿ ದಲಿತ ಸದಸ್ಯ ಹಾಗೂ ನಿರ್ದೇಶಕರ ಹೆಸರು ಮತ್ತು ಭಾವಚಿತ್ರಗಳನ್ನು ಹಾಕೋದಿಲ್ಲ ಅಂತಿದೆ. ಸಹಕಾರಿ ಸಂಘ ಸರ್ಕಾರಿ ಸ್ವಾಮ್ಯದ ಇದು ಅಲ್ಲಲ್ಲ, ನಾನ್ ಕೇಳೋದು ಸರ್ಕಾರದ ಸಂಸ್ಥೆನ ಇದು, ಕೋಆಪರೇಟಿವ್ ಅಲ್ಲ. ಆಯ್ತಾಯ್ತು, ಸರಿ. ಅಲ್ಲ, ಕೆಲವೊಂದು ಪ್ರೈವೇಟ್ ಇರ್ತಾವಲ್ಲ, ಅದೊಂದು ಇಲ್ಲ. ಓಕೆ, ಈಗ ನೋಡಿ, ಯಾವ ಸರ್ಕಾರಿ ಸಂಸ್ಥೆಗಳು ಇಲ್ಲ ಸಂಬಂಧಪಟ್ಟವ್ರು ಯಾರಿದ್ರು ನೋಡ್ರಿ. ನೀವ್ಯಾರು? ಸೊಸೈಟಿ ಏನಾಗಿದ್ರಿ? ಸೆಕ್ರೆಟರಿ. ಅಲ್ಲಿರ್ತಕ್ಕಂಥ ಸದಸ್ಯರುಗಳು ಯಾರೇ ಇರ್ಲಿ, ಗೊತ್ತಾಯ್ತಾ? ಯಾವ್ದೇ ಕ್ಯಾಸ್ಟ್ ಯಾರಿಗೆ ಕೊಡೋ ಬಿಡಬೇಡಿ. ಗೊತ್ತಾಯ್ತಾ? ಎಲ್ಲರ ಹೆಸರುಗಳು ಹಾಕಿಲ್ಲ, ಅವ್ರ ಫೋಟೋಸ್. ಈಗ ಆಯ್ತು ಬಿಡೋ. ಈಗ ಮುಂದೆ ಮಾಡ್ಸೋದಕ್ಕೆ ಬಂದಿರೋದು. ಈಗ ನೆಕ್ಸ್ಟ್ ಇದನ್ನ ಮಾಡಿಸ್ಬೇಕು. ಅದನ್ನ ಮತ್ ತಪ್ಪ ಮಾಡಿದ್ರೆ ಬಿಡೋದಿಲ್ಲ ನೋಡ್ರಿ. ಹೇಳಿದ್ದೀನಿ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಒಂದೆಲ್ಲ ಕೇಸ್. ಅವನ ಆನಂತರ ನಿಮ್ಮ ಸಮಸ್ಯೆಗಳು ಏನಿದೆ ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಸಮಸ್ಯೆಗಳು 24 hours ಅಲ್ಲಿಂದ ಸಾಲ್ವ್ ಆಗುತ್ತೆ ಅಂತ ಹೇಳಿಕ್ಕೆ ಆಗಲ್ಲ. ಸಮಸ್ಯೆಗಳು ಇದ್ದಿದ್ದೀನೋ ಅದನ್ನ ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅದನ್ನ ನೋಡ್ಬಿಟ್ಟು ಆ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಅದನ್ನ ಕೆಲಸ ಮಾಡ್ತಕ್ಕಂಥ ಕೆಲಸಗಾರಗಳು ಇಲಾಖೆ ಎಲ್ಲ ಇಲಾಖೆಗಳು ಆಗುತ್ತೆ. ಈ ರೀತಿ ನೀವು ಧ್ವನಿ ಎತ್ತಿರೋದ್ರಿಂದ ನಾವು ಇವತ್ತು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಇಲ್ಲಾಂದ್ರೆ ತಮ್ಮದಡ್ಡಿ ವಿಲೇಜ್ ಇದು ಕೂಡ ಒಂದು ಶಾಂತಿಯುತ ಆಗಿರ್ತಕ್ಕಂಥ ಒಂದು ಗ್ರಾಮ ಅಂತ ನಾವು ಅನ್ಕೊಳ್ತೀವಿ. ನಾವು ಶಾಂತಿಯುತವಾಗಿಯೇ ಇದೆ, ಇಲ್ಲಿ ಸಾಮರಸ್ಯತೆಯೂ ಇದೆ, ಮತ್ತು ಭಿನ್ನಾಭಿಪ್ರಾಯಗಳು ಇದ್ದಾವೆ. ಮತ್ತು ಕೆಲವೊಂದು ಈ ಲ್ಯಾಕ್ ಆಫ್ ಎಜುಕೇಶನ್ ಇಂದ ಇಂಥ ಕೆಲಸಗಳು ಆಗಬಾರ್ದು. ಇವು ಮುಂದೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಆದ್ರಂತೂ
ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನ 100% ಅದರಲ್ಲೇನು ಮುಲಾಜನೆ ಇಲ್ಲ. ಫಸ್ಟ್ ತಿಳುವಳಿಕೆ ಅವರಿಗೆ ಟೈಮ್ ಕೊಡೋಣ. ಅವರಿಗೆ ತಿಳುವಳಿಕೆ ಇದನ್ನ ಇಲ್ಲ, ಗೊತ್ತಿಲ್ಲ ಏನು, ಎಲ್ಲರನ್ನು ಕೂಡ ಅಲೋ ಮಾಡೋದು. ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಒಳಭಾಗದಲ್ಲಿ ಅಲೋ ಮಾಡಬೇಕು, ಗೊತ್ತಾಯ್ತಾ? ಹೊರಭಾಗದಲ್ಲೆಲ್ಲ ಒಳಭಾಗದಲ್ಲಿ ಅಲೋ ಮಾಡಬೇಕು. ಎಲ್ಲರಿಗೆ ಯಾವ ರೀತಿ ನೀವು ಅಲೋ ಮಾಡ್ತೀರಾ ಅದೇ ರೀತಿ ಇವರು ಕೂಡ ಅಲೋ ಮಾಡಬೇಕು. ಮಾಡದೇ ಇದ್ರೆ ಕಷ್ಟ ಆಗುತ್ತೆ, ಗೊತ್ತಾಯ್ತಾ? ಇನ್ನೊಂದು ಯಾವ ರೀತಿ ಇವತ್ತಿನ ಶಾಂತಿ ಸಭೆಯ ಅಂಶಗಳನ್ನು ನಾವು ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂಥ ತಮ್ಮ ಎಲ್ಲ ಅಂಶಗಳನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಸಭೆಯನ್ನು ಉಲ್ಲೇಖನ ಹಾಕೊಂಡು ನಾವು ಒಬ್ಬರ ಅಧಿಕಾರಿನ ನೇಮಕ ಮಾಡಿ ಏನೇನು ಇಲ್ಲಿ ತಪ್ಪಾಗೈತಿ, ಏನೈತಿ, ಯಾವ ಉದ್ದೇಶಕ್ಕೆ ಏನೇನು ಆಗೈತಿ ಅನ್ನೋದನ್ನ ಒಂದು ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟ ವರದಿ ಬಂದ ತಕ್ಷಣ ಮುಂದೆ ಅದಕ್ಕೆ ಏನು ಆಕ್ಷನ್ ಮಾಡಬೇಕು ಅನ್ನೋದನ್ನ ಮುಂದೆ ನಿರ್ಣಯ ಮಾಡ್ತೀವಿ. ಎನ್ಕ್ವೈರಿಗಿಂತ ಮುಂಚೆ ಅವ್ರು ಅಲ್ಲಿ ಕೆಲಸ ಮಾಡಬಾರ್ದು ಸರ್, ಇಲ್ಲಾಂದ್ರೆ ದಾಖಲೆಗಳ ನಾಶಕ ಅವರಲ್ಲಿ. ನಾನು ಈ ವಿಷಯವನ್ನ ಉದ್ಯೋಗ ಖಾತ್ರಿ ಯೋಜನೆದಲ್ಲಿ ಕೆಲಸ ಮಾಡ್ರಂತ ಇವ್ರಿಗೆ ಸರ್ ಆದೇಶ ಐತಿಲ್ರಿ, ಅದನ್ನೆಲ್ಲ ಬಿಡ್ತಾರ್ರಿ. ಮನೆ ಮಾಡಿ ಹೋಗಿ ತಂಬಿಸ್ಕೊಂಡು ದುಡ್ಡು ರಿಸೀವ್ ಮಾಡ್ಕೊಂಡ್ ಬಿಡ್ತಾರೆ. ಒಂದ್ ಕೆಲಸ ಮಾಡಿ, ನಾವು ಹೇಳ್ತಾ ಹೋದ್ರೆ ರೈಟಿಂಗ್ ಅಲ್ಲಿ ಕೊಡಿ, ಇಒ ಸಾಹೇಬರಿಗೆ ಕೊಟ್ಟು ಬಿಡಿ, ಅವ್ರು ವೆರಿಫೈ ಮಾಡಿ ಅದೇನೇನು ಡಾಟಾ ಇದೆ ಎಲ್ಲ ಕೊಡಿ. ಇದೇನು ಅವ್ನಿಗೆ ಎದುರಿಸ್ಬಾರ್ದಿಲ್ಲ. ನೀವು ಇಲ್ರಿ ಹಂಗಿಲ್ರಿ. ನಾವು ಈಗ ನೀವು ದುಡ್ಡು ಅಲ್ಲಿದೆ ಇದು ಮಾಡಿಲ್ರಿ, ಕರೆಕ್ಟ್ ಪ್ರಾಮಾಣಿಕವಾಗಿಯೇ ಕೆಲಸ ಮಾಡೀನಿ. ಹೇಳ್ತಾನೆ ಕೇಳ್ರಿ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡೀನಿ. ಎಲ್ಲರೂ ಕೂಡ ಎಲ್ಲ ಆ ಕಾಲನಿಗಾದರೂ ಎಲ್ಲಕ್ಕೂ ಸಹಕಾರ ಮಾಡೀನಿ. ನಿಮಗೆ ಆ ಥರ ಏನು ನನ್ನ ಇದ್ರೊಳಗೆ ತಪ್ಪು ಅನಿಸಿತ್ತಪ್ಪ ಅಂತಂದ್ರೆ ನೀವು ಕೇಳಿರ್ಬೇಕಾರೆ ನಾವು ಅದನ್ನ ತಿಳ್ಕೊಳಕ್ಕೆ ರೆಡಿ. ನಾನು ನನ್ನ ಇದ್ರ ಪ್ರಕಾರ, ನನ್ನ ನಾಲೆಜ್ ಪ್ರಕಾರ ಯಾವುದೂ ಕೂಡ ತಪ್ಪು ಮಾಡಿಲ್ಲ. ಆದರೆ ನೀವು ಆ ಥರ ನೀವು ಅನಿಸಿತ್ತಪ್ಪ ಅಂತ ನೀವು ಕೇಳಬೇಕು. ಈಗ ಏನ್ ಕೆಲಸ ಮಾಡಿರಿ ನಮ್ಮ ಗ್ರಾಮ ನಮ್ಮ ತೋರಿಸ್ಬೇಕು. ಹಿಂದಿನ ಬಿಟ್ಟು ಬಿಡ್ರಿ. 2025-26ನೇ ಸಾಲ ಒಳಗೆ ಎಷ್ಟು ಅನುದಾನ ಬಿಡುಗಡೆ ಆಗೈತ್ರಿ? SC ST ಖರ್ಚು ಮಾಡ್ಯಾರ ಅವ್ರ ಯಾವ ಕಾಮಗಾರಿ ಖರ್ಚು ಮಾಡಿ ಅದನ್ನೊಂದು ಸ್ವಲ್ಪ ಹೇಳ್ತೀವಿ. ರೈಟಿಂಗ್ ಒಳಗಡೆ ಒಂದು ಕೆಲಸ ಮಾಡಿ, ಇವುಗಳನ್ನೆಲ್ಲ ರೆಪ್ರೆಸೆಂಟೇಷನ್ ಅದು ಸರಿ ಇವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಸ್ ವೆರಿಫೈ ಮಾಡಿ. ಸರ್ ಊರಾಗ ವಕೀಲದಾರು, ತಿಳಿದವ್ರದಾರು, ಎಜುಕೇಟೆಡ್ ಅದಾರು ಅನ್ನೋದು ಒಂದು ಅರು ಇಲ್ಲಿ ಇವಂಗ. 4 ಕೆಲಸ ಯಾರೋ ಓದಾಕ್ ಬರಿಲ್ದವ್ರಿಗೆ, ಬರ್ಯಾಕ್ ಬರಲ್ದವ್ರು ಕರೀದು ಫಂಕ್ಷನ್ ಮಾಡೋದು, ಉದ್ಘಾಟನೆ ಮಾಡೋದು, ಹೇಳ್ಬೇಕು ಅನ್ನೋದು ಅರು ಐತಿಲ್ಲ ಇವಾಗ. ವಕೀಲದಾರ ಅನ್ನೋದು ಕಬರಿಲ್ಲ, PhD ಹೋಲ್ಡರ್ ಅದಾರ ಅನ್ನೋದು ಕಬರಿಲ್ಲ. ಊರಾಗ ಕಲ್ತವ್ರು, ಹೊಲೆಯೊಳಗೆ ಕಲ್ತವ್ರು, ಎಸ್ ಒಳಗೆ ಕಲ್ತವ್ರು, ದಲಿತರೊಳಗೆ ಕಲ್ತವ್ರು ಅನ್ನೋದು ಅರು ಇಲ್ಲ. ಯಾವ ಗಮನಕ್ಕೆ ತಗೊಳ್ದ ಕೆಲಸ ಮಾಡೋದು ತಿಳಿದಿತ್ರಿ ಇವಾಗ. ಅವ್ ಎಷ್ಟು ಸಲ ಫೋನ್ ಮಾಡೇನೆ, ಅದನ್ನ ಹೇಳೋಕ್ ಗೊತ್ತಲ ಇಲ್ಲ. ಪದ್ಧತಿ ಪ್ರಕಾರ ಏನ್ ಪದ್ಧತಿ ಪ್ರಕಾರ ಏನ್ ಬರುತ್ತೆ ಅದ್ ಮಾಡಿ ಒಂದು ಉದ್ಘಾಟನೆ ಮಾಡಿ ಅವ್ರ ಪಂಚಾಯತಿ ಒಂದು ನಮಗೆ ಕಲ್ತವ್ರು ಅನ್ನೋದು ನಾಲೆಜ್ಗೆ ಬರಬೇಕೋ ಬೇಡ, ಹೇಳಬೇಕೋ ಬೇಡ, ಒಂದು ಫೋನ್ ಮುಖಾಂತರ ಹೇಳಂಗಿಲ್ಲ ಇವ್ರ. ಏನ್ ಮಾಡಿದ್ರಿ ಅಂತ ಇವತ್ತಿಗೆ ಅವರೆಲ್ಲ ಬರ್ಬೇಕಾದ್ರೆ ಮೂಲ ಕಾರಣ ನೀವಾದ್ರಿ. ಇದು ಆಗಬಾರ್ದು. ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ಏನ್ ಗೊತ್ತಿಲ್ಲ. ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ರೀ, ಗ್ರಾಮದಾಗ ಯಾವುದೋ ಒಂದು ಜಾತಿ ಭೇದ ಆಗಬಾರ್ದಾಗ ನೋಡ್ಬೇಕಾದ್ರೆ ನೀವು ತಿಳ್ಕೊಂಡು ಎಲ್ಲರೂ ಮಾತಾಡ್ಬೇಡ್ರಿ, ಒಬ್ರೇ ಸಾಕು, ಒಬ್ರೇ ಮಾತಾಡ್ತಾರೆ. ನೀವೆಲ್ಲ ಬರ ಕಾರಣ ಇವರೇ ಅದ್ರಿ. ಆಗಬಾರ್ದಾಗ ನೋಡ್ಕೋಬೇಕಾದ್ರೆ ಸರ್ ಈಗ ನೀವು ಪೊಲೀಸ್ ಏನಾದ್ರೆ ನಿಮ್ಗೆ ಗ್ರಾಮದಾಗ ಏನಾರ ಆಗ್ಬೇಕಾದ್ರೆ ಇವರ ಮೇನ್ ಅಧಿಕಾರಿ, ಗ್ರಾಮ ಅಧಿಕಾರಿ. ಇದು ಆಗ್ಬಾರ್ದಾಗ ಇದು ನಮ್ಮ ಕಟ್ಟ ಕಡೆ ಇದು. ಆಮೇಲೆ ಇವ್ರ ಮೇಲೆ ಅಲಿಗೇಷನ್ ಆಗ್ಬೇಕು. ತನಕ ಏನು SC PT ST ಇರೋದಿಲ್ಲ, ಒಂದು ಮೀಟಿಂಗ್ ತಗೊಂಡಿಲ್ಲ. SC ST ಮೀಟಿಂಗ್ ತಗೊಂಡಿಲ್ಲ. ಒಂದು 2 ತಿಂಗಳು ನೀವು ಏನಾದ್ರು ಅವ್ರ ಮೇಲೆ ಸ್ವಯಂ ಘೋಷಿತ ಏನಾರ ಅಟ್ರಾಸಿಟಿ ನಾಳೆ ಆಗ್ಲಿಲ್ಲ ಅಂದ್ರೆ ಒಂದು ನಿಮಿಷ ಮಾಕಿನ ದಂಡ ಕೊಡ್ತೀವಿ ಫಸ್ಟ್. ಆಮೇಲೆ ಮಾಡಬಾರ್ದು. SC ಮೇಡಮ್ ಅವ್ರಿಗೆ ತಮ್ಮ ಗಮನಕ್ಕದ ಈ ವ್ಯಕ್ತಿ ನಾಳೆ ಇಲ್ಲಿ ಕಾರ್ಯನಿರ್ವಹಣೆ ಮಾಡಲಿಲ್ಲ, ಅವ್ರ ಜಾಗಕ್ಕೆ ಬೇರೆಯವರು ಟ್ರಾನ್ಸ್ಫರ್ ಮಾಡಿ ನಮ್ಗೆ ಕೊಡ್ಬೇಕು. ಇವತ್ತಿನ ಸಭೆಯ ಅಂಶಗಳನ್ನು ಇನ್ನೊಂದು ವಿಷಯ ಶಾಲೆಗಳಲ್ಲಿ SDMC ಅಧ್ಯಕ್ಷರ ಆಯ್ಕೆ ದಲಿತರಿಗೆ
ಅವಕಾಶ ಇರೋದಿಲ್ಲ ಅಂತೇಳಿ ನೋಟ್ ಮಾಡಿ. ಯಾರಪ್ಪ ಹೈಸ್ಕೂಲ್ ಮಾಸ್ಟರ್ ಹೆಡ್ ಮಾಸ್ಟರ್ ಇದ್ರಿ? ಈಗ SDMC ಯಾವ ಶಾಲೆ ನಿಮ್ದು? ಪ್ರೌಢಶಾಲೆ. ಗೌರ್ಮೆಂಟ್ ಗೈಡ್ಲೈನ್ಸ್ ನಿಮ್ ಕಡೆ ಇರ್ತಾವಿಲ್ರಿ? ಯಾವ ಸಮುದಾಯದ ಮಕ್ಳು ಹೆಚ್ಚಿಗೆ ಇರ್ತಾವ್ರಿ ಆ ಪಾಲಕರ ಮಕ್ಕಳನ್ನ ಅಧ್ಯಕ್ಷರಾಗಬೇಕಲ್ರಿ. ನೋಡಿ, ಒಂದ್ ನಿಮಿಷ ಇರ್ರಿ. ಸರ್ಕಾರದ ನಿಯಮಾವಳಿ ಪ್ರಕಾರ ನಡ್ಕೊಳ್ಳಿ. ಅವ್ರಿಗೆ ಗೊತ್ತಿರ್ಬೇಕು ಸರ್. ಗೊತ್ತಾಯ್ತಾ? ಇಲ್ಲಿ ಯಾವ ರೀತಿ ಅದನ್ನ ಅವ್ರು ಆಯ್ಕೆ ಮಾಡ್ತಾರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಮಾಡಿ ಆ ರೀತಿ ಫಾಲೋ ಮಾಡೋಣ. ನೀವು ಅಷ್ಟೇ ಪ್ರೈಮರಿ ಶಾಲೆಯಲ್ಲಿ ಸರ್ಕಾರದ ನಿಯಮ ಏನ್ ಹೇಳ್ತಾ ಅದನ್ನು ಫಾಲೋ ಮಾಡಿ ಅಷ್ಟೇ. ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ.